5th ಸ್ಟ್ಯಾಂಡರ್ಡ್ ಕಲಿಕಾ ಬಲವರ್ಧನೆ, ಗುಣಾಕಾರ, ಮಲ್ಟಿಪ್ಲಿಕೇಶನ್. ಕಲಿಕಾ ಫಲ 3 ನಿತ್ಯ ಜೀವನಕ್ಕೆ ಸಂಬಂಧಿಸಿದ 2 ಅಂಕಿ ಮತ್ತು 3 ಅಂಕಿ ಸಂಖ್ಯೆಗಳ ಗುಣಾಕಾರದ ಸಮಸ್ಯೆಗಳನ್ನು ಬಿಡಿಸುವರು. ಓಕೆ, ಗುಣಾಕಾರ ಲೆಕ್ಕ ಹೇಗೆ ಮಾಡೋದು ಅಂತ ನಾವೀಗ ತಿಳ್ಕೊಳ್ಳೋಣ. ಲೆಕ್ಕಗಳನ್ನು ಬಿಡಿಸಿರಿ. ಪ್ರತಿ ಬುಕ್ ರ್ಯಾಕ್ಗಳಲ್ಲಿ 6 ಪುಸ್ತಕಗಳನ್ನು ಇಡಲಾಗಿದೆ. ಪ್ರತಿ ಒಂದು ರ್ಯಾಕಲ್ಲಿ ಎಷ್ಟು ಪುಸ್ತಕ ಇದೆ? ಒಂದೊಂದು ರ್ಯಾಕಲ್ಲಿ 6 ಪುಸ್ತಕ ಇದೆ. ಹಾಗಾಗಿ ಇಲ್ಲಿರೋ ರ್ಯಾಕ್ಗಳ ಸಂಖ್ಯೆ ಎಷ್ಟು? 1 2 3 4 5 6 ರ್ಯಾಕ್ ಇದೆ. ಒಂದೊಂದು ರ್ಯಾಕಲ್ಲೂ 6 ಪುಸ್ತಕ ಇದೆ. ಹಾಗಾಗಿ ನಾವು ಇದನ್ನು ಏನು ಮಾಡಬೇಕು? 6 × 6 ಮಾಡಬೇಕು. 6 6ಲಿ 36 ಪುಸ್ತಕಗಳು ಇವೆ. 6 6 6 6 6 6 ಅಂತ ನಾವು ಕೂಡೋದ್ರ ಬದಲು 6 × 6 ಅಂತ ಒಂದೇ ಸತಿ ಗುಣಾಕಾರನ ಮಾಡಿದ್ರೆ ನಮಗೆ ಉತ್ತರ ಬೇಗ ಸಿಗತ್ತೆ. ಕೂಡುವುದರ ಸುಲಭ ರೂಪ ಗುಣಾಕಾರ. ಈ ಕೆಳಗಿನ ಕಾರುಗಳ ಒಟ್ಟು ಚಕ್ರಗಳ ಸಂಖ್ಯೆ ಎಷ್ಟು? ಕಾರ್ ಎಷ್ಟಿದೆ? ಕಾರು ಒಂದೊಂದು ಕಾರಲ್ಲಿ 4 ಚಕ್ರಗಳಿರುತ್ತೆ. 6 ಕಾರಲ್ಲಿ 6 × 4 ಮಾಡಬೇಕು. 6 ಕಾರುಗಳು, ಒಂದೊಂದು ಕಾರಲ್ಲಿ 4 ಚಕ್ರಗಳು. 6 × 4 6 4 24 ಚಕ್ರಗಳು. ಅದೇ ರೀತಿ ಪ್ರತಿ ಡಬ್ಬದಲ್ಲಿ 12 ಗೋಲಿಗಳಿವೆ. ಒಂದೊಂದು ಡಬ್ಬಿಯಲ್ಲಿ 12 ಗೋಲಿ ಇದೆ. ಡಬ್ಬಿಗಳೆಷ್ಟಿದೆ? 1 2 3 4 ಡಬ್ಬಿ ಇದೆ. ಒಂದು ಡಬ್ಬಿಯಲ್ಲಿ 12 ಗೋಲಿ ಆದರೆ 4 ಡಬ್ಬಿಯಲ್ಲಿ ಎಷ್ಟು ಗೋಲಿ ಆಗುತ್ತೆ? 12 4 48 ಗೋಲಿಗಳು. ಈ ಕೆಳಗೆ ನೀಡಿರುವ ಹಸ್ತಗಳಲ್ಲಿ ಇರುವ ಬೆರಳುಗಳ ಸಂಖ್ಯೆಗಳನ್ನು ಗಮನಿಸಿ ಕೆಳಗಿನ ಲೆಕ್ಕಗಳಿಗೆ ಉತ್ತರಿಸಿರಿ. ಗುಣಾಕಾರದ ಸುಲಭ ರೂಪವನ್ನು ಅರ್ಥ ಮಾಡಿಕೊಳ್ಳಿ. ಗುಣಾಕಾರನ ಹೇಗೆ ಸುಲಭವಾಗಿ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಒಟ್ಟು ಹಸ್ತಗಳ ಸಂಖ್ಯೆ ಎಷ್ಟಿದೆ? ಒಟ್ಟು ಹಸ್ತಗಳು 4 ಇದೆ. ಪ್ರತಿ ಕೈಯಲ್ಲಿರುವ ಬೆರಳುಗಳ ಸಂಖ್ಯೆ, ಒಂದೊಂದು ಕೈಯಲ್ಲೂ ಎಷ್ಟು ಬೆರಳಿದೆ? 5 ಬೆರಳಿದೆ. 5 ಬೆರಳಿದೆ. ಒಟ್ಟು ಬೆರಳುಗಳ ಸಂಖ್ಯೆ ನಾವು ಈಗ ಒಂದೊಂದನ್ನೇ, ಈ ಕೈಯಲ್ಲಿ 5 ಬೆರಳು, ಈ ಕೈಯಲ್ಲಿ 5 ಬೆರಳು, ಈ ಕೈಯಲ್ಲಿ 5 ಬೆರಳು, ಈ ಕೈಯಲ್ಲಿ 5 ಬೆರಳು. ಹೀಗೆ 4 ಸತಿ 5ನ್ನು 5 5 + 5 + 5 + ಅನ್ನು ಕೂಡೋದ್ರ ಬದಲು ಒಂದೇ ಸತಿ 4 5ಲಿ ಎಷ್ಟು ಅಂತ ಗುಣಿಸಿದ್ರೆ ನಮಗೆ ಬೇಗ ಉತ್ತರ ಸಿಗತ್ತೆ. ಇಲ್ಲಿ 5ನ್ನು 4 ಸಲ ಸೇರಿಸಲಾಗಿದೆ. 5ನ್ನು 4 ಸಲ ಸೇರಿಸಬೇಕು. ಅಥವಾ 5 × 4 5 4 20. ನೋಡಿ, 5ನ್ನು 4 ಸತಿ ಕೂಡಿದ್ರೆ ಉತ್ತರ ಎಷ್ಟು ಬರುತ್ತೆ? 20. 5 4 20. 5 4 20. ಇದೇ ರೀತಿ ಈ ಕೆಳಗಿನ ತೋಟದಲ್ಲಿರುವ ಒಟ್ಟು ಮರಗಳ ಸಂಖ್ಯೆ ಎಷ್ಟಿದೆ? ಒಟ್ಟು ಮರಗಳು ಎಷ್ಟಿದೆ? ಒಂದೊಂದು ಸಾಲಿನಲ್ಲಿ ಎಷ್ಟು ಮರಗಳಿವೆ? 1 2 3 4 5 6 7 8. ಒಂದು ಸಾಲಿನಲ್ಲಿ 8 ಮರ ಇದೆ. ಅದೇ ರೀತಿ ಎಷ್ಟು ಸಾಲುಗಳಿವೆ? 4 ಸಾಲುಗಳಿವೆ. ಹಾಗಾದರೆ ನಾವೇನು ಮಾಡಬೇಕು? 4 × 8 ಮಾಡಬೇಕು. 4 8 32. ಹಾಗಾದರೆ ಒಟ್ಟು ಮರಗಳ ಸಂಖ್ಯೆ 32. ಇದೇ ರೀತಿ ಪ್ರತಿ ಸಾಲಿನಲ್ಲಿ 8 ಮರ ಇದೆ. 4 ಸಾಲಿನಲ್ಲಿ ಒಟ್ಟು ಎಷ್ಟು ಮರಗಳಾಗತ್ತೆ? 32 ಮರ ಆಗುತ್ತೆ. 8 ಸಾಲನ್ನು ನಾವು 4 ಸತಿ ಕೂಡಬೇಕು. 8ನ್ನು ನಾವು 4 ಸತಿ ಕೂಡ್ತಾ ಹೋಗಬೇಕು. 8 + 8 + 8 + 8 ಎಷ್ಟಾಗತ್ತೆ? 32 ಆಗುತ್ತೆ. 8 4 32. ಮಾದರಿಯಂತೆ ದಾಳಗಳು ಮತ್ತು ಅದರ ಮೇಲಿರುವ ಬಿಂದುಗಳನ್ನು ಗುಣಾಕಾರದ ರೂಪದಲ್ಲಿ ಬರೆಯಿರಿ. ಓಕೆ, ಇದು ದಾಳ. ಈ ದಾಳದಲ್ಲಿ ಎಷ್ಟು ಬಿಂದುಗಳಿವೆ? 4 ಬಿಂದುಗಳಿವೆ. 2 4 8 ಆಯಿತು. 8. ಇಲ್ಲಿ 2 ದಾಳಾಗಿದೆ. ಒಂದೊಂದು ದಾಳದಲ್ಲಿ 4 ಬಿಂದುಗಳು. 2 × 4 2 4 8. ಅದೇ ರೀತಿ ಎಲ್ಲನೂ
ಮಾಡಬೇಕು. ಅದೇ ರೀತಿ ಎಷ್ಟು ದಾಳ ಇದೆ ಬರ್ಕೋಬೇಕು. ಚುಕ್ಕಿ ಸೇಮ್ ಎಲ್ಲದರಲ್ಲೂ 4 ಚುಕ್ಕಿನೇ ಇದೆ, ಹಾಗಾಗಿ 4ರಿಂದ ಮಲ್ಟಿಪಲ್ ಮಾಡಬೇಕು, ಗುಣಾಕಾರ ಮಾಡಬೇಕು. ಇಲ್ಲಿ ಮೊದಲನೇ ಲೈನಲ್ಲಿ ದಾಳಗಳ ಸಂಖ್ಯೆ, ಎರಡನೇ ಲೈನಲ್ಲಿ ಒಂದು ದಾಳದಲ್ಲಿರುವ ಚುಕ್ಕಿಗಳ ಸಂಖ್ಯೆ. ಈ ಕೆಳಗಿನ ಚೌಕುಳಿ ಹಾಳೆಯಲ್ಲಿ 5 x 3 ಪ್ರತಿನಿಧಿಸುವ ಜಾಗಕ್ಕೆ ಬಣ್ಣ ಬಳಿಯಲಾಗಿದೆ. ಇದನ್ನು ಗಮನಿಸಿ ಇನ್ನುಳಿದ ಗುಣಾಕಾರಗಳನ್ನು ಪ್ರತಿನಿಧಿಸುವ ಜಾಗಕ್ಕೆ ಬಣ್ಣ ಹಾಕಿ. ಓಕೆ, 5 x 3ನ ಇವರು ನೋಡಿ 1 2 3 4 5 ಹೀಗೆ 5 ಹೀಗೆ 3 5 3ಲಿ 15. ಒಟ್ಟು ಎಷ್ಟು ಬಾಕ್ಸಿಗೆ ಬಣ್ಣ ಹಾಕಿದ್ದಾರೆ? 15 ಬಾಕ್ಸಿಗೆ. ಅದೇ ರೀತಿ ನಾವು ಎಲ್ಲದನ್ನು ಹಾಗೆ ಮಾಡಬೇಕು. 6 x 3 ಹೀಗೆ 6 ಹೀಗೆ 3 6 3ಲಿ 18 ಬಾಕ್ಸಿಗೆ ಬಣ್ಣ. 4 3ಲಿ ಈಗ 4 ಈಗ 3 ಇದೇ ರೀತಿ ಎಲ್ಲದನ್ನು ಹಚ್ಚಬೇಕು. ಬಣ್ಣ ಗುಣಿಸ್ಬಿಟ್ಟು ಮಾದರಿಯಂತೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಓಕೆ, ಮಾದರಿಯಂತೆ ಬಿಟ್ಟ ಸ್ಥಳಗಳನ್ನು ತುಂಬೋಣ. 5 4ಲಿ 20, 4 5ಲಿ 20, 5 4ಲಿನೂ 20. 4ನ್ನು 5 ಸಲ ಕುಡಿದ್ರೆ ಎಷ್ಟು ಬರುತ್ತೆ? 20 ಬರುತ್ತೆ. 5ನ್ನು 4 ಸತಿ ಕುಡಿದ್ರೂ 20 ಬರುತ್ತೆ. 6ನ್ನು 4 ಸತಿ ಕುಡಿದ್ರೆ 24, 7ನ್ನು 2 ಸತಿ ಕುಡಿದ್ರೆ 14. ಹೀಗೆ ಎಲ್ಲದನ್ನು ಎಷ್ಟು ಸಂಖ್ಯೆ ಇದೆ ಆ ಸಂಖ್ಯೆಯನ್ನು ಎಷ್ಟು ಸಲ ಕುಡಿದ್ರೆ ನಮಗೆ ಉತ್ತರ ಸಿಗತ್ತೆ ಅನ್ನೋದನ್ನು ನೋಡಿ ಬರಿಬೇಕು. ಮಾದರಿಯಂತೆ ಗೆರೆ ಎಳೆದು ಹೊಂದಿಸಿರಿ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಮ್ಯಾಚ್ ಮಾಡಬೇಕು ಯಾವ್ಯಾವ ಸಂಖ್ಯೆಗೆ ಏನೇನು ಅಂತ. 4 3ಲಿ 12, ಮತ್ತು ಇಲ್ಲಿ 3 4ಲಿ 12, 4 3ಲಿನೂ 12, 3 4ಲಿನೂ 12 ಬರುತ್ತೆ. 4 3ಲಿನೂ 12, 3 4ಲಿನೂ 12. ನಾವು ಯಾವುದೇ ರೀತಿ ಸಂಖ್ಯೆಗಳನ್ನು ಅದಲು ಬದಲಾಗಿ ಗುಣಿಸಿದ್ರೂ ಉತ್ತರ ಒಂದೇ ಬರುತ್ತೆ. ಅದನ್ನೇ ಇಲ್ಲಿ ತೋರಿಸಿದ್ದಾರೆ. 5 2ಲಿ 10, 2 5ಲಿ 5 2ಲಿ 10, 5 2ಲಿ 10, 7 3ಲಿ 21, ಮತ್ತು ನೆಕ್ಸ್ಟ್ 3 7ಲಿ 21. ಉಲ್ಟ ಸಂಖ್ಯೆನ ಅದಲು ಬದಲಿ 7 x 3 ಸೇಮ್ 21, 3 x 7 ಸೇಮ್ 21. ಅದನ್ನೇ ಇಲ್ಲಿ ಈ ಹೊಂದಿಸಿ ಬರೆಯಿರಿಯಲ್ಲಿನ ನಮಗೆ ತೋರಿಸಿದ್ದಾರೆ. ಇಲ್ಲಿ 10 ಕೊಟ್ಟಿಲ್ಲ, ಅದ್ರ ಬದಲು 24ನ್ನೇ 2 ಸತಿ ಕೊಟ್ಟಿದ್ದಾರೆ. ಹಾಗಾಗಿ ಒಂದು 24ನ್ನು ತೆಗೆದು ನೀವು 10 ಅಂತ ಬರ್ಕೊಳ್ಳಿ. 5 2ಲಿ 10. ಎರಡು ಮತ್ತು 4ರ ಮಗ್ಗಿಯನ್ನು ಸೇರಿಸಿ 6ರ ಮಗ್ಗಿಯನ್ನು ರಚಿಸಿರಿ. 2 ಮತ್ತು 4 ಮಗ್ಗಿ ಸೇರಿದರೆ ನಮಗೆ 6 ಮಗ್ಗಿ ಸಿಗತ್ತೆ. ಅದೇ ರೀತಿ 5 ಮತ್ತು 2ರ ಮಗ್ಗಿಯನ್ನು ಸೇರಿಸಿದರೆ 7ರ ಮಗ್ಗಿ ಸಿಗತ್ತೆ. 3 ಮತ್ತು 6ರ ಮಗ್ಗಿ ಸೇರಿಸಿದ್ರೆ 9ರ ಮಗ್ಗಿ ಬರುತ್ತೆ. 2 ಮತ್ತು 6ರ ಮಗ್ಗಿ ಸೇರಿಸಿದ್ರೆ 8ರ ಮಗ್ಗಿ ಬರುತ್ತೆ. 10 ಮತ್ತು 2 ಮಗ್ಗಿಯನ್ನು ಸೇರಿಸಿದರೆ 12ರ ಮಗ್ಗಿ ರಚಿಸಿರಿ. ಈ ಕೆಳಗಿನ ಉದಾಹರಣೆಯನ್ನು ಗಮನಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿರಿ. ಓಕೆ, 16 × 5 ಅದನ್ನು ಅವರು 10 × 5 =
10 × 5 50, 6 × 5 = 30. 10 ದಶ ಮತ್ತು 10ರ ಸ್ಥಾನ ಮತ್ತು ಬಿಡಿ ಸ್ಥಾನವನ್ನು ಬೇರೆ ಮಾಡಿ ಗುಣಿಸಿದ್ದಾರೆ. 10ರ ಸ್ಥಾನ ಬಿಡಿ ಸ್ಥಾನ 6, 1ರ ಸ್ಥಾನ 10, 10 × 5. ಅದೇ ರೀತಿ ಎಲ್ಲದನ್ನು ಹಾಗೆ ಮಾಡಬೇಕು. 14 ಅಂದರೆ 4ರ ಬಿಡಿ ಸ್ಥಾನ 4, 1 10ರ ಸ್ಥಾನ 10 × 6 60, 4 × 6 24. ಕೊಟ್ಟಿರುವ ಉದಾಹರಣೆಯನ್ನು ನೋಡಿ ಉಳಿದ ಕೋಷ್ಟಕಗಳನ್ನು ಭರ್ತಿ ಮಾಡಿರಿ. ಓಕೆ, ಯಾವ ರೀತಿ ಕೊಟ್ಟಿದ್ದಾರೆ ಆವಾಗಲೇ ಮಾಡಿದ್ವಲ್ಲ, 10ರ ಬಿಡಿ ಸ್ಥಾನ ಬೇರೆ 10ರ ಸ್ಥಾನ ಬೇರೆಯಿಂದ ನಾವು ಗುಣಿಸ್ಬೇಕು. 4 × 16, 4ರಿಂದ 10ರ ಸ್ಥಾನ ಮತ್ತು ಬಿಡಿ ಸ್ಥಾನನ ಇದರಲ್ಲಿರೋ ಬಿಡಿ ಮತ್ತು 10ನ್ನು ಬೇರೆ ಮಾಡಿ ಗುಣಿಸ್ಬೇಕು. 6 ಬಿಡಿ 1ರ ಸ್ಥಾನ 10, 10, 4 10 40, 4 6 24. ಅದೇ ರೀತಿ ಎಲ್ಲ ಲೆಕ್ಕಗಳನ್ನು ಅದೇ ರೀತಿ ಗುಣಾಕಾರ ಮಾಡಬೇಕು. ಇಲ್ಲಿ ಮಗ್ಗಿಯನ್ನು ಕೊಟ್ಟಿದ್ದಾರೆ. ಈ ಕೆಳಗಿನ ಗುಣಾಕಾರ ಕೋಷ್ಟಕವನ್ನು ಪೂರ್ಣಗೊಳಿಸಿರಿ. ಮಗ್ಗಿ ಗುಣಾಕಾರನ ಮಾಡಬೇಕು. 5 2 10, 5 3 15. ಇದೇ ರೀತಿ ಎಲ್ಲವನ್ನು ಗುಣಿಸಿ ಬರಿಬೇಕು. ಕಂಬ ಸಾಲಿನಲ್ಲಿರೋ ಸಂಖ್ಯೆಯನ್ನು ಅಡ್ಡ ಸಾಲಿನಲ್ಲಿರೋ ಸಂಖ್ಯೆಯಿಂದ ಗುಣಿಸ್ಬೇಕು. ಮಾದರಿಯಂತೆ ಖಾಲಿ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಇಲ್ಲಿ ಕೊಟ್ಟಿರೋ ಕೋಷ್ಟಕಗಳನ್ನು ಫಿಲಪ್ ಮಾಡಬೇಕು. 12ರ ಮಗ್ಗಿ 12 1 12, 12 3 36. ಅದೇ ರೀತಿ 12ರ ಮಗ್ಗಿಯನ್ನು ಬರೆದ್ರೆ ಆಯಿತು. ಇಲ್ಲಿ 14ರ ಮಗ್ಗಿ, ಈ ಕೋಷ್ಟಕದಲ್ಲಿ 14ರ ಮಗ್ಗಿ ನಾವು ಒಂದು ನೆನ್ಪಿಡ್ಕೋಬೇಕು. ನಾವು ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ ಅದರ ಉತ್ತರ 0ಯೇ ಆಗಿರುತ್ತದೆ. ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ ಅದರ ಉತ್ತರ 0ಯೇ ಆಗಿರುತ್ತದೆ. ಮಗ್ಗಿ ಆಟ, ಇಲ್ಲೊಂದು ಆಟ ಕೊಟ್ಟಿದ್ದಾರೆ. ಯಾವ ಮಗ್ಗಿಯಲ್ಲಿ ಆ ನಂಬರ್ ಬರುತ್ತೋ, ಯಾವ ಮಗ್ಗಿ ಕೊಟ್ಟಿರ್ತಾರೋ ಆ ಮಗ್ಗಿಯಲ್ಲಿ ಬರೋ ನಂಬರ್ ಬಂದಾಗ ನಾವು ಮಿಯೋ ಅಂತ ಹೇಳಬೇಕು. ಆ ರೀತಿ ಆಟ ಇದು. ನಾಲ್ಕರ ಗುಣಕಗಳು. 4ರಿಂದ ಯಾವ್ಯಾವ ಗುಣಕವಾಗುತ್ತೆ? 4 8 12. ಏಳರ ಗುಣಕದ ಸಂಖ್ಯೆಗೆ ವೃತ್ತ ಹಾಕಬೇಕು. 7ರ ಮಗ್ಗಿಯಲ್ಲಿ ಬರೋ ನಂಬರ್ಸ್ಗಳಿಗೆ ವೃತ್ತ ಹಾಕಬೇಕು. ನೆಕ್ಸ್ಟ್ 9ರ ಮಗ್ಗಿಯಲ್ಲಿ ಬರೋ ನಂಬರ್ಗಳನ್ನು ಬರೀಬೇಕು. ಆ ನಂಬರ್ ಬಂದಾಗ ನಾವು ಆ ನಂಬರ್ ಹೇಳಬಾರ್ದು, ಅದಕ್ಕೆ ಆ ನಂಬರ್ ಬದಲಾಗಿ ಮಿಯೋ ಅಂತ ಹೇಳಬೇಕು. ಆ ರೀತಿ ಆಟ ಇದು. ಈ ಕೆಳಗಿನವುಗಳಲ್ಲಿ 8ರ ಗುಣಕ ಅಥವಾ
ಅಪವರ್ತ್ಯಗಳಿಗೆ ವೃತ್ತ ಹಾಕಿ. ಅಪವರ್ತ್ಯ ಅಂದರೆ ಆ ಸಂಖ್ಯೆ 8ರ ಮಗ್ಗಿಯಲ್ಲಿ ಯಾವ್ಯಾವ ಸಂಖ್ಯೆ ಬರುತ್ತೋ ಅದೆಲ್ಲ 8ರ ಅಪವರ್ತ್ಯಗಳು. 8ರ ಮಗ್ಗಿಯಲ್ಲಿ ಯಾವುದು ಬರುತ್ತೆ? 32, 96, 48, 64 ಬರುತ್ತೆ, 8 ಬರುತ್ತೆ. ಇವೆಲ್ಲ 8ರ ಅಪವರ್ತ್ಯಗಳು. ಈಗ 5ರ ಅಪವರ್ತ್ಯ, ಇವೆಲ್ಲ 5ರ ಮಗ್ಗಿಯಲ್ಲಿ ಬರೋ ನಂಬರೆಲ್ಲ 5ರ ಅಪವರ್ತ್ಯಗಳು. 2ರ ಮಗ್ಗಿಯಲ್ಲಿ ಬರೋ ನಂಬರ್ಸ್ ಎಲ್ಲ 2ರ ಅಪವರ್ತ್ಯಗಳು. ಹೀಗೆ ಮುಂದೆ ಇನ್ನೂ ಬರ್ತಾ ಹೋಗ್ತಾ ಹೀಗೆ ನಾವು ಎಷ್ಟು ಸಂಖ್ಯೆನಾರು ಬರ್ಕೊತಾ ಹೋಗ್ಬೋದು. 5ರ ಮಗ್ಗಿಯಲ್ಲಿ ಅಷ್ಟೇ, 2ರ ಮಗ್ಗಿ ಯಾವ ಮಗ್ಗಿಯಲ್ಲಾದರೂ ಎಷ್ಟಾರು ಅದರ ಅಪವರ್ತ್ಯಗಳನ್ನು ದೊಡ್ಡ ಸಂಖ್ಯೆಗಳವರೆಗೂ ನಾವು ಬರಿತಾ ಹೋಗ್ಬೋದು. ಅಪವರ್ತ್ಯಗಳಿಗೆ ವೃತ್ತ ಹಾಕಿ. 12ರ ಅಪವರ್ತ್ಯ. 12ರ ಅಪವರ್ತ್ಯ ಅಂದರೆ 12ರಲ್ಲಿ ಬರೋ 12ರ ಮಗ್ಗಿಯಲ್ಲಿ ಬರೋ ನಂಬರ್ಸ್ಗಳನ್ನು ನಾವು 12ರ ಅಪವರ್ತ್ಯ ಅಂತ ಕರಿತೀವಿ. 12ರಿಂದ ಅದು ಭಾಗವಾಗಬೇಕು. ಇದು 20ರ ಅಪವರ್ತ್ಯ. 13ರ ಅಪವರ್ತ್ಯ, 15ರ ಅಪವರ್ತ್ಯ. ಸರ್ಕಲ್ ಹಾಕಬೇಕು. ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಈ ಚಟುವಟಿಕೆಯಲ್ಲಿ ಚಿಪ್ಸ್ ಪ್ಯಾಕೆಟ್ನ ಬೆಲೆ 12, ಜ್ಯೂಸ್ ಬಾಟಲ್ನ ಬೆಲೆ 16, ಚಾಕ್ಲೇಟ್ನ ಬೆಲೆ 4 ರೂಪಾಯಿ ಮತ್ತು ಬಿಸ್ಕೆಟ್ನ ಬೆಲೆ 18 ರೂಪಾಯಿ. ಓಕೆ, ಅದನ್ನು ಚಿಪ್ಸ್ ವಸ್ತುಗಳ ಹೆಸರು ಬರಿಬೇಕು, ಅವುಗಳ ಬೆಲೆ ಬರಿಬೇಕು ಮತ್ತು ಪರಿಮಾಣ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀವಿ ಅನ್ನೋದನ್ನು ಬರಿಬೇಕು. ಅದೆಲ್ಲದನ್ನು ಟೋಟಲ್ ಮಾಡಿ ಒಟ್ಟು ಮೊತ್ತ ಬರಿಬೇಕು. ಚಿಪ್ಸ್ ಪ್ಯಾಕೆಟ್, ಒಂದು ಪ್ಯಾಕೆಟಿಗೆ 12 ರೂಪಾಯಿ. ಎಷ್ಟು ಪ್ಯಾಕೆಟ್ ತೊಗೊಂಡಿದ್ದೀವಿ? 2 ರೂಪಾಯಿ. 12 ಒಂದಕ್ಕೆ 12 ಆದರೆ 2ಕ್ಕೆ 24, 12 2 24. ಜ್ಯೂಸ್ ಬಾಟಲ್ನ ಬೆಲೆ 16, 3 ತೊಗೊಂಡಿದ್ದೀವಿ. 16 3ಲಿ 48. ಚಾಕ್ಲೇಟ್ ಬೆಲೆ, ಒಂದು ಚಾಕ್ಲೇಟಿಗೆ 4 ರೂಪಾಯಿ. ಎಷ್ಟು ಚಾಕ್ಲೇಟ್ ತೊಗೊಂಡಿದ್ವಿ? 10 ತೊಗೊಂಡಿದ್ವಿ. 14ಲಿ 40. ಒಂದು ಬಿಸ್ಕೆಟ್ 18 ರೂಪಾಯಿ, ಒಂದೇ ತೊಗೊಂಡಿರೋದು. 18 1ಲಿ 18. ಒಟ್ಟು ಎಲ್ಲವನ್ನು ಟೋಟಲ್ ಮಾಡಿದ್ರೆ 150. ವೈಷ್ಣವಿ 5 ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ಕೊಂಡಳು. ಪ್ರತಿ ಪ್ಯಾಕ್ನಲ್ಲಿ 10 ಬಿಸ್ಕೆಟ್ಗಳಿವೆ. ಹಾಗಾದರೆ ವೈಷ್ಣವಿ ಕೊಂಡ ಒಟ್ಟು ಬಿಸ್ಕೆಟ್ಗಳು ಎಷ್ಟು? ಒಂದು ಬಿಸ್ಕೆಟ್ ಪ್ಯಾಕ್ನಲ್ಲಿ ಎಷ್ಟಿರುತ್ತೆ? 10 ಇರುತ್ತೆ. ಒಂದು ಬಿಸ್ಕೆಟ್ ಪ್ಯಾಕ್ನಲ್ಲಿ 10 ಆದರೆ ಅದೇ ರೀತಿ 5 ಪ್ಯಾಕೆಟ್ಗಳಲ್ಲಿ ಎಷ್ಟಿರುತ್ತೆ? 5 × 10 ಮಾಡಬೇಕು. 5 10ಲಿ 50. ಜಾಫರ್ ಎಂಬುವವರು 9 ಸಾಲಿನಲ್ಲಿ ತೆಂಗಿನ ಗಿಡಗಳನ್ನು ನೆಟ್ಟಿದ್ದಾನೆ. ಪ್ರತಿ ಸಾಲಿಗೆ 48 ತೆಂಗಿನ ಗಿಡಗಳಂತೆ ನೆಟ್ಟಿದ್ದಾರೆ. ಜಾಫರ್ನ ತೋಟದಲ್ಲಿರುವ ಒಟ್ಟು ತೆಂಗಿನ ಗಿಡಗಳ ಸಂಖ್ಯೆ ಎಷ್ಟು? ಒಟ್ಟು ಸಾಲುಗಳು ಎಷ್ಟಿದೆ? 9 ಸಾಲಿದೆ. ಒಂದೊಂದು ಸಾಲಿನಲ್ಲಿ 48 ತೆಂಗಿನ ಮರ ಆದರೆ ನಾವೇನು ಮಾಡಬೇಕು? 9 × 48 ಎಷ್ಟಾಗತ್ತೆ? 432 ತೆಂಗಿನ ಗಿಡಗಳು. ಒಬ್ಬ ರೈತನು 45 ಕ್ವಿಂಟಾಲ್ ಕಡಲೆ ಬೆಳೆಯುತ್ತಾನೆ. ಪ್ರತಿ ಕ್ವಿಂಟಾಲ್ ಕಡಲೆಗೆ 210 ಖರ್ಚು ಮಾಡಿದ್ದಾನೆ. ಹಾಗಾದರೆ ರೈತನು ಮಾಡಿದ ಒಟ್ಟು ಖರ್ಚು ಎಷ್ಟು? ಒಂದು ಕ್ವಿಂಟಾಲ್ 45 ಕ್ವಿಂಟಾಲ್ ಕಡಲೆ ಬೆಳೆದಿದ್ದಾನವನು. ಪ್ರತಿ ಕ್ವಿಂಟಾಲ್ಗೆ 210 ರೂಪಾಯಿಯನ್ನು ಖರ್ಚು ಮಾಡಿದ್ದಾನೆ. ಹಾಗಾದರೆ 45 ಕ್ವಿಂಟಾಲ್ಗೆ ಅವನು ಖರ್ಚು ಮಾಡಿದ ಹಣ ಎಷ್ಟು? 45 × 210 ಮಾಡಬೇಕು. 940 ಆಗುತ್ತೆ. 940 ರೂಪಾಯಿ. ಓಕೆ, ಸರಿ. ಉತ್ತರ ಎಷ್ಟು ಬರುತ್ತೆ? 9450 ಬರುತ್ತೆ.
ಸ್ಕೂಟರ್ ಕಾರ್ಖಾನೆಯು ಒಂದು ದಿನಕ್ಕೆ 950 ಸ್ಕೂಟರ್ಗಳನ್ನು ತಯಾರಿಸುತ್ತದೆ. ಹಾಗಾದರೆ ಒಂದು ವಾರಕ್ಕೆ ತಯಾರಿಸುವ ಒಂದು ವಾರಕ್ಕೆ ಎಷ್ಟು ದಿನಗಳು? ಒಂದು ವಾರಕ್ಕೆ 7 ದಿನಗಳು. ಒಂದು ದಿನಕ್ಕೆ 950 ಸ್ಕೂಟರ್ಗಳನ್ನು ತಯಾರಿಸಿದರೆ 7 ದಿನಕ್ಕೆ ಎಷ್ಟಾಗುತ್ತೆ? 6650 ಸ್ಕೂಟರ್. ಅದೇ ರೀತಿ ಒಂದು ವ್ಯಾಪಾರಿಯು ಪ್ರತಿದಿನ ಹಣ್ಣು ಮಾರಿ 430 ಲಾಭ ಗಳಿಸಿದರೆ ಜನವರಿ ತಿಂಗಳಲ್ಲಿ ಗಳಿಸಿದ ಆತನ ಲಾಭ ಎಷ್ಟು? ಜನವರಿ ತಿಂಗಳಲ್ಲಿ ಎಷ್ಟು ದಿನಗಳಿದೆ? 31 ದಿನ ಇದೆ. ಹಾಗಾಗಿ 430 × 31 13,330. ಅವನು ಆ ಜನವರಿ ತಿಂಗಳಲ್ಲಿ ಗಳಿಸುವ ಲಾಭ 13,330. ಓಕೆ, ನೆಕ್ಸ್ಟ್ ಭಾಗಾಕಾರ. ಕಲಿಕಾಫಲ 4, ಭಾಗಾಕಾರ ಡಿವಿಷನ್. ಕಳೆಯುವುದರ ಸುಲಭ ರೂಪ ಭಾಗಾಕಾರ. ವಿರಾಜನು ತನ್ನ ಗೆಳೆಯರಿಗೆ ಕೊಡಲು ಮೋದಕಗಳನ್ನು ತಂದಿದ್ದನು. ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿದಂತೆ ಗುಂಪುಗಳಾಗಿ ಜೋಡಿಸಿದ್ದಾನೆ. ಅದನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಓಕೆ, ಎಷ್ಟು ಮೋದಕ ಇದೆ ಒಟ್ಟು? ಒಂದು ಲೈನಿನಲ್ಲಿ 1, 5, 6, ಹೀಗೆ 6. ಒಂದು ಸಾಲಿನಲ್ಲಿ 6 ಮೋದಕ. ಅದೇ ರೀತಿ ಎಷ್ಟು ಸಾಲಿದೆ? 4 ಸಾಲಿದೆ. 6 4 24 ಮೋದಕಗಳಿವೆ. ಅವನು ಪ್ರತಿಯೊಬ್ಬರಿಗೆ 8 ಮೋದಕಗಳನ್ನು ಹಂಚುತ್ತಾನೆ. ಹಾಗಾದರೆ ವಿರಾಜನ ಸ್ನೇಹಿತರ ಸಂಖ್ಯೆ ಎಷ್ಟು? ಅವನು 8 ಜನಕ್ಕೆ 8 ಮೋದಕಗಳನ್ನು ಹಂಚಿದರೆ 24 ಮೋದಕಗಳನ್ನು 8 ಮೋದಕಗಳಂತೆ ಹಂಚಿದರೆ ಅವನು ಎಷ್ಟು ಜನಕ್ಕೆ ಹಂಚ್ತಾನೆ? ನಾವು ಭಾಗಿಸಬೇಕು. 24ನ್ನು 8ರಿಂದ ಭಾಗಿಸಿದರೆ ನಮಗೆ ಉತ್ತರ ಸಿಗುತ್ತೆ. 24 ಭಾಗಿಸು 8 3 24. ಹಾಗಾಗಿ ಅವನು ವಿರಾಜನ ಸ್ನೇಹಿತರ ಸಂಖ್ಯೆ ಎಷ್ಟಾಯಿತು? 3 ಆಯಿತು. ಒಬ್ಬ ಮಾವುತನು 24 ಆಹಾರದ ಉಂಡೆಗಳನ್ನು 3 ಆನೆಗಳಿಗೆ ಸಮ ಬರುವಂತೆ ಹಂಚಬೇಕು. ಪ್ರತಿ ಆನೆಗೆ ಸಿಗುವ ಆಹಾರದ ಉಂಡೆಗಳು ಎಷ್ಟು? ನಾವು 24ನ್ನು 3ರಿಂದ ಭಾಗಿಸಬೇಕು. 3 8 24. ಹಾಗಾಗಿ ಒಂದೊಂದು ಆನೆಗೆ ಬರುವ ಉಂಡೆಗಳು ಎಷ್ಟು? 8 ಉಂಡೆ ಬರುತ್ತೆ. ಎರಡು ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುವ ಕ್ರೇಯಾನ್ಸ್ ಸಂಖ್ಯೆ. ಇಲ್ಲಿ ಒಟ್ಟು 28 ಕ್ರೇಯಾನ್ಸ್ ಇದೆ. ಒಬ್ಬ ವಿದ್ಯಾರ್ಥಿಗೆ 28 ಕ್ರೇಯಾನ್ಸ್ ಇದೆ. ಇಬ್ಬರು ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದರೆ ಎಷ್ಟು ಬರುತ್ತೆ? ಒಬ್ಬೊಬ್ಬರಿಗೆ 14 ಬರುತ್ತೆ. 28ನ್ನು 2ರಿಂದ ಭಾಗಿಸಬೇಕು. ಆವಾಗ ನಮಗೆ ಉತ್ತರ ಸಿಗತ್ತೆ. 28ನ್ನು 2ರಿಂದ ಭಾಗಿಸಿದರೆ ಉತ್ತರ 14. 3 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದರೆ ಎಷ್ಟು ಬರುತ್ತೆ? 9 ಬರುತ್ತೆ. ಆ ಶೇಷ ಎಷ್ಟು ಉಳಿಯುತ್ತೆ? ಒಂದು ಶೇಷ ಉಳಿಯುತ್ತೆ. 1 ಎಕ್ಸ್ಟ್ರಾ ಉಳಿಯುತ್ತೆ ಸಮನಾಗಿ ಹಂಚಿದರೆ. ಅದೇ ರೀತಿ 4 ವಿದ್ಯಾರ್ಥಿಗಳಿಗೆ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುವ ಕ್ರೇಯಾನ್ಸ್ನ ಸಂಖ್ಯೆ 7 ಆಗುತ್ತೆ. ಶೇಷ ಎಷ್ಟು ಉಳಿಯುತ್ತೆ? ಇದರಲ್ಲಿ ಒಬ್ಬೊಬ್ಬರಿಗೆ 7 ಸಿಗತ್ತೆ. ಇದರಲ್ಲಿ ಯಾವ ಶೇಷನೂ ಉಳಿಯಲ್ಲ. 6 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದರೆ ಎಷ್ಟು ಬರುತ್ತೆ? ಒಬ್ಬೊಬ್ಬರಿಗೆ 4 ಬರುತ್ತೆ. 4 ಬರುತ್ತೆ. ಇನ್ನು ಶೇಷ 4 ಉಳಿಯುತ್ತೆ. ಪ್ರತಿ ವಿದ್ಯಾರ್ಥಿಗಳಿಗೆ 2 ಕ್ರೇಯಾನ್ಸ್ ಬರುವಂತೆಯೇ ಹಂಚಿದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಅವುಗಳನ್ನು ಕೊಡಬಹುದು? ಪ್ರತಿ ವಿದ್ಯಾರ್ಥಿಗೆ 2 ಕ್ರೇಯಾನ್ಸ್ ಅಂದರೆ 14 ವಿದ್ಯಾರ್ಥಿಗಳಿಗೆ ಕೊಡಬಹುದು, ಹಂಚಬಹುದು. ನೆಕ್ಸ್ಟ್, ಭಾಗಾಕಾರ ಮಾಡಿ ಖಾಲಿ ಬಾಕ್ಸ್ನಲ್ಲಿ ಸರಿಯಾದ ಉತ್ತರ ತುಂಬಿರಿ. ಓಕೆ, ಭಾಗಾಕಾರ ಮಾಡಿ.
4 2 2ಲಿ 4 2 1ಲಿ 2 4ರಲ್ಲಿ 2 2ಲಿ 4 4ರಲ್ಲಿ 4 ಹೋದರೆ 0 2ಕ್ಕೆ 2 2 1ಲಿ 2 0. ಓಕೆ, ಇದೇ ರೀತಿ ನೆಕ್ಸ್ಟ್ ಲೆಕ್ಕನೂ ಮಾಡಿ. ಕೊಟ್ಟಿರುವ ಭಾಗಾಕಾರದ ಲೆಕ್ಕಗಳನ್ನು ಪೂರ್ಣಗೊಳಿಸಿ. ಇಲ್ಲಿ ಭಾಗಾಕಾರದ ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಪೂರ್ಣಗೊಳಿಸಬೇಕು. 18ನ್ನು 6ರಲ್ಲಿ ಭಾಗಿಸಿದ್ರೆ ಎಷ್ಟು ಬರುತ್ತೆ? 6 3ಲಿ 18. ಅದೇ ರೀತಿ ಎಲ್ಲದ ಲೆಕ್ಕಗಳನ್ನು ಮಾಡಬೇಕು. ಈ ಕೆಳಗಿನ ಲೆಕ್ಕಗಳನ್ನು ಆದರ್ಶ ಕ್ರಮವಿಧಿಯ ಮೂಲಕ ಭಾಗಿಸಿರಿ. ಓಕೆ, ಭಾಗಾಕಾರ ಲೆಕ್ಕ ಕೊಟ್ಟಿದ್ದಾರೆ, ಇವನ್ನು ಮಾಡಬೇಕು. ಈ ಕೆಳಗಿನ ಕೋಷ್ಟಕವು ದಾಳಗಳನ್ನು ಸಮಾನವಾಗಿ ಡಬ್ಬಗಳಲ್ಲಿ ತುಂಬಿರುವುದನ್ನು ತೋರಿಸುತ್ತದೆ. ಇದನ್ನು ಗಮನಿಸಿ ಬಿಟ್ಟ ಸ್ಥಳ ತುಂಬಿರಿ. ದಾಳಗಳ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ, ಡಬ್ಬಿಗಳ ಸಂಖ್ಯೆ, ಪ್ರತಿ ಡಬ್ಬಿಯಲ್ಲಿರುವ ದಾಳಗಳ ಸಂಖ್ಯೆ. ಈ ಕೆಳಗಿನ ಗುಣಾಕಾರ ಲೆಕ್ಕವನ್ನು ಗಮನಿಸಿ ಭಾಗಾಕಾರ ರೂಪದಲ್ಲಿ ಬರೆಯಿರಿ. ಗುಣಾಕಾರನ ನಾವು ಭಾಗಾಕಾರ ರೂಪದಲ್ಲಿ ಬರಿಬೇಕು. 24 ಭಾಗಿಸು 3, 24 ಭಾಗಿಸು 8. 8 3ಲಿ 24, 3 8ಲಿ 24. ಅದೇ ರೀತಿ ಎಲ್ಲವನ್ನು ಮಾಡಬೇಕು. ಕೆಳಗೆ ಕೊಟ್ಟಿರುವ ವಾಕ್ಯರೂಪದ ಸಮಸ್ಯೆಗಳನ್ನು ಬಿಡಿಸಿರಿ. ವಾಕ್ಯರೂಪದಲ್ಲಿ ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಬಿಡಿಸಿ ಬರಿಬೇಕು. ಇದನ್ನು ಅವರೇ ಮಾಡಿದ್ದಾರೆ. ಗುಣಾಕಾರದ ವಿರುದ್ಧ ಕ್ರಿಯೆಯೇ ಭಾಗಾಕಾರ. ಗುಣಾಕಾರದ ವಿರುದ್ಧವೇ ಭಾಗಾಕಾರ. ಕೂಡುವುದರ ಸುಲಭ ರೂಪ ಗುಣಾಕಾರ, ಕಳೆಯುವುದರ ಸುಲಭ ರೂಪ ಭಾಗಾಕಾರ. ಲೆಕ್ಕನ ಬಿಡಿಸಬೇಕು. ಮಾವಿನ ತೋಟದಲ್ಲಿ 82 ಮಾವಿನ ಗಿಡಗಳಿವೆ. ಒಬ್ಬ ರೈತನು ಲೆಕ್ಕ ಬಿಡಿಸಲು ಒಬ್ಬ ರೈತನು ಪ್ರತಿಯೊಂದು ಗಿಡದಿಂದ 60 ಮಾವಿನ ಹಣ್ಣುಗಳನ್ನು ಕೀಳುತ್ತಾನೆ. ಅವನು 60 ಮಾವಿನ ಹಣ್ಣುಗಳನ್ನು ಕೀಳುತ್ತಾನೆ. ಅವುಗಳನ್ನು ಪ್ರತಿ ಪೆಟ್ಟಿಗೆಯಲ್ಲಿ 12 ಹಣ್ಣುಗಳಂತೆ ತುಂಬಿದರೆ ಆ ಎಲ್ಲ ಹಣ್ಣುಗಳನ್ನು ತುಂಬಲು ಎಷ್ಟು ಪೆಟ್ಟಿಗೆಗಳು ಬೇಕಾಗುತ್ತವೆ? ಓಕೆ, ನಾವೀಗ ಏನು ಮಾಡಬೇಕು? 60ನ್ನು 12ರಿಂದ ಭಾಗಿಸಬೇಕು. 12 5ಲಿ 60. ಹಾಗಾದರೆ ಅದಕ್ಕೆ ಎಷ್ಟು ಪೆಟ್ಟಿಗೆ ಬೇಕು? 5 ಪೆಟ್ಟಿಗೆ ಬೇಕು. ಒಂದು ಬಸ್ನಲ್ಲಿ ಒಂದು ಬಾರಿಗೆ ಗರಿಷ್ಠ 55 ಜನರನ್ನು ಸಾಗಿಸಬಹುದು. ಹಾಗಾದರೆ 10,340 ಜನರನ್ನು ಸಾಗಿಸಲು ಎಷ್ಟು ಬಸ್ಸುಗಳು ಬೇಕು? ಐವತ್ತೈದು ಜನಕ್ಕೆ ಒಂದು ಬಸ್ ಆದರೆ 10,340 ಜನಕ್ಕೆ ಎಷ್ಟು ಬಸ್ ಬೇಕು? 188 ಬಸ್ ಬೇಕಾಗುತ್ತೆ. ಒಂದು ಶಾಲೆಯು ಕ್ಷೇತ್ರ ಪ್ರವಾಸವನ್ನು ಆಯೋಜಿಸಿತು. ಮಕ್ಕಳ ಸುರಕ್ಷತೆಗಾಗಿ ಪ್ರತಿ ಶಿಕ್ಷಕರು 23 ಮಕ್ಕಳ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಶಾಲೆಯಲ್ಲಿ 184 ಮಕ್ಕಳು ಇದ್ದರೆ ಪ್ರವಾಸಕ್ಕೆ ಎಷ್ಟು ಶಿಕ್ಷಕರನ್ನು
ಕಳಿಸಲಾಗಿದೆ ಎಂಬುದನ್ನು ಕಂಡುಹಿಡಿಯಿರಿ. ಹಾಗಾದರೆ ನಾವು ಏನು ಮಾಡಬೇಕು? 180ನ್ನು 23ರಲ್ಲಿ ಭಾಗಿಸಬೇಕು. 23 ಎಂಟ್ಲಿ 180, 4 84, ಅಲ್ಲಿಗೆ 8 ಶಿಕ್ಷಕರನ್ನು ನೇಮಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ.